ಚಿಕ್ಕಮಗಳೂರು ಟ್ರಿಪ್ನ ಸೆಕೆಂಡ್ ಪಾರ್ಟ್ ಇವಾಗ ಶುರು ಆಗ್ತಾ ಇದೆ. ಹೆಬ್ಬೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಭದ್ರಾ ವನ್ಯಜೀವಿ ವಲಯ ತಣಿಗೆ ಬೈಲು. ಸೊ ಹೆಬ್ಬೆ ಜಲಪಾತಕ್ಕೆ ಹೋಗ್ಬೇಕಂದ್ರೆ ಒಬ್ಬರು 590 ರೂಪಾಯಿ ಕೊಡಬೇಕಾಗತ್ತೆ. ಸಫಾರಿ ವಾಹನದಲ್ಲಿ ಹೆಬ್ಬೆ ಜಲಪಾತಕ್ಕೆ ಭೇಟಿ ನೀಡಲು ಆರಂಭವಾಗುವ ಸ್ಥಳ ಅಂತ ಇದು. ಸೊ ಇಲ್ಲೂ ಕೂಡ ವೆಹಿಕಲ್ ಸಿಗುತ್ತೆ ನಿಮಗೆ, ಬೊಲೆರೋ. ಅದೇ ರೀತಿಯಾಗಿ ಮೇಲೆ ಗೆಸ್ಟ್ ಹೌಸ್ ಕಡೆ ಕೂಡ ನಿಮಗೆ ವೆಹಿಕಲ್ಸ್ ಇದ್ದಾವೆ. ಸೊ 13 ಜನ ಆಗದೆ ಗಾಡಿಗೆ ಹಾಕ್ಸ್ಕೊಳಲ್ಲ ಜನನ. ಸೊ ನಾವು ವೆಯ್ಟ್ ಮಾಡಲೇಬೇಕಾಗತ್ತೆ. ಸೊ ಇಷ್ಟು ಜನ ಇದ್ದಾರೆ ಇಲ್ಲಿ, ಆದರೂ ಕೂಡ ನಾವು ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ, ಒಬ್ಬರಿಗೆ 590 ರೂಪೀಸ್ ಅಂತೆ. ಸೊ ಇಲ್ಲಿ ತುಂಬ ವೆಯ್ಟ್ ಮಾಡಬೇಕಾಗತ್ತೆ ನಾವು. ನೀವೇನಾದರೂ 10 o'clockಗಿಂತ ಮುಂಚೆ ಬಂದ್ರಿ ಅಂತಂದರೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಜನ ಇಲ್ಲ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ 7080 ರೂಪೀಸ್ ಕೊಟ್ಟು ನಾವು ತೊಗೋಬೋದು. ಒಬ್ಬರಿದ್ರು ಕೂಡ ಹೋಗ್ಬೋದು, ಬಟ್ 7080 ರೂಪೀಸ್ ಕೊಡಬೇಕಾಗತ್ತೆ. ನೋ ಕ್ಯಾಶ್ ಅಂತ ಬಂದಿದ್ದಾರೆ, ಓನ್ಲಿ ಆನ್ಲೈನ್ ಪೇಮೆಂಟ್ ಅಂತ ಹೇಳಿದ್ದಾರೆ. ಪೇಮೆಂಟ್ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ನೆಟ್ವರ್ಕ್ ಸಿಗೋದು ಕಷ್ಟ. ಸೊ ನೆಟ್ವರ್ಕ್ ಇಲ್ಲ ಅಂತಂದರೆ ಇಲ್ಲೇ ವೈಫೈ ಕೊಡ್ತಾರೆ ನಮಗೆ. BSNL ಸಿಮ್ ಇದೆ, ಅದಕ್ಕೆ ಯೂಸ್ ಆಗ್ತಾ ಇದೆ. ಸೊ BSNL ಸಿಮ್ ಇದ್ರೆ ನಮ್ಗೆ ಗೊತ್ತಲ್ವಾ, ಚಿಕ್ಕಮಗಳೂರಿನಲ್ಲಿ ಎಲ್ಲೇ ಇದ್ರೂ ನೆಟ್ವರ್ಕ್ ಸಿಗುತ್ತೆ. ಇಲ್ಲಿ ಕ್ಯಾಶ್ ತಗೊಳಲ್ವಾ? ಡೈರೆಕ್ಟ್ ಆನ್ಲೈನ್ ಮಾಡ್ಬೋದು ಗೌರ್ಮೆಂಟಿಗೆ. ಸೊ ಇಲ್ಲಿ ಕ್ಯಾಶ್ ತಗೊಳೋದಿಲ್ವಂತೆ, ಡೈರೆಕ್ಟಾಗಿ ಗೌರ್ಮೆಂಟಿಗೆ ಪೇ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಫೋನ್ಪೇಲಿ ಸ್ಕ್ಯಾನ್ ಮಾಡಿದಾಗ ಜಗದೀಶ್ ಅನ್ನೋ ನೇಮ್ ಬರ್ತಾ ಇದೆ, ಏನಂತ ನಂಗೆ ಗೊತ್ತಿಲ್ಲ. ಸೊ ಜಗದೀಶ್ ಅವರು ಗೌರ್ಮೆಂಟಿಗೆ ಪೇ ಮಾಡ್ಬೋದು. ಸೊ ಇವರೆಲ್ಲ ಇವಾಗ ಗಾಡೀಲಿ ಕುತ್ಕೊಂಡು ರೆಡಿ ಆಗಿದ್ದಾರೆ. ಇದೇ ಬೊಲೆರೋದಲ್ಲೇ ನಾವು ಹೋಗ್ತಾ ಇದ್ದೀವಿ. ಇನ್ನು ರೈನ್ ಕೋಟ್ ವಿಷಯಕ್ಕೆ ಬಂದರೆ, ನಾನೇ ರೈನ್ ಕೋಟ್ ತೊಗೊಂಡು ಬಂದಿದ್ದೀನಿ. ಇಲ್ಲೇ ರೈನ್ ಕೋಟ್ ಕೂಡ ಕೊಡ್ತಾರಂತೆ. ಇದು ರೈನಿ ಸೀಸನ್ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಮಳೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಇಲ್ಲಿ ರೈನ್ ಕೋಟಿಗೆ 200 ರೂಪೀಸ್ ಪರ್ ಪೀಸ್ ಅಂತ ಹೇಳ್ತಿದ್ದಾರೆ. ಇಲ್ಲೇ ಆಫೀಸ್ ಏನಿದೆ, ಇಲ್ಲಿ ಅವ್ರದ್ದು ಅಲ್ಲೇ ಆಫೀಸ್ನಲ್ಲಿ ಸಿಗುತ್ತೆ. ಇಲ್ಲೇ ಆಫೀಸ್ನಲ್ಲಿ 200 ರೂಪೀಸ್ ಕೊಟ್ಟು ನಾವು ಈ ಒಂದು ರೈನ್ ಕೋಟನ್ನು ತೊಗೊಳ್ಬೋದು. ಬಟ್ ನಿಮ್ಗೆ ಇವಾಗ 100 ರೂಪೀಸಿಗೆ ಬೇಕು ಅಂತಂದರೆ ನೀವು ಬರುವಾಗಲೇ 10 ಕಿಲೋಮೀಟ್ರ್ ಕೆಳಗೆ ಇದನ್ನೇ ಸೇಲ್ ಮಾಡ್ತಾ ಇರ್ತಾರಂತೆ. ಬಟ್ ಇಲ್ಲಿ 10 ಕಿಲೋಮೀಟ್ರ್ಗೂ ಮೇಲೆ ಬಂದಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾಂಟ್ಯಾಕ್ಟ್ ಕೂಡ ಸಿಗೋದಿಲ್ಲ, ಒಂದು ಶಾಪ್ ಇಲ್ಲ, ನೆಟ್ವರ್ಕ್ ಇಲ್ಲ, ಏನೂ ಇರೋದಿಲ್ಲ ಇಲ್ಲಿ. ಸೊ ಇಲ್ಲಿ ಬಂದಾಗ ಮಳೆ ಬಂದರೆ ನಮಗೆ ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ತೊಗೊಳ್ಬೇಕಾಗತ್ತೆ. ಸೊ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇವಾಗ ಹೆಬ್ಬೆ ಫಾಲ್ಸಿಗೆ ಹೊರಡುವಂಥ ಸಮಯ ಬಂದಿದೆ. ನಾನು ಜೀವನದಲ್ಲಿ ಇಷ್ಟೊಂದು ದರಿದ್ರವಾದ ರೋಡಲ್ಲಿ ಹೋಗಿರಲಿಲ್ಲ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡಿ ಮುಂದೆ. ಇದೇನು ಈ ತರ ಫಾಸ್ಟ್ ಹೋಗ್ತಾವ್ರಿ ಇವರು. ಓಕೆ, ಪೋಸ್ 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 ಅಂದ್ರೆ ಕೂಗ್ತಾವ್ರು. ಔಚ್ ಔಚ್. ಹೆಬ್ಬೆ ಫಾಲ್ಸಿಗೆ ಹೋಗಬೇಕಂದ್ರೆ ಈ ರೀತಿಯಾಗಿ ಆಫ್ ರೋಡ್ನಲ್ಲಿ 12 ಕಿಲೋಮೀಟ್ರ್ ಒನ್ ವೇ ಇರುತ್ತೆ. ಸೊ ಎಷ್ಟು ಕಷ್ಟ ಆಗಿತ್ತು ಅಂತಂದರೆ ನಮಗೆ. ಇನ್ನು ಮುಂದೆ ಸೀನ್ ಇದೆ. ಆ್ಯಕ್ಚುಲಿ ಫಸ್ಟ್ 1 ಕಿಲೋಮೀಟ್ರ್ ಏನೋ ಹೇಳಿದ್ರು ಅವರು, ಚೆನ್ನಾಗಿದೆ ರೋಡ್ ಅಂತ. ನಾವು ಇವಾಗ ಹೋಗ್ತಿರುವಂಥದ್ದು ಚೆನ್ನಾಗಿರೋ ರೋಡ್ನಲ್ಲಿ. ಪಿಕ್ಚರ್ ಅಭಿ ಬಾಕಿ ಹೇ. ಕೈ ಟ್ವಿಸ್ಟ್ ಆಗ್ತಾ ಇದೆ ನಂದು. ಗುರುವೇ ನಿಧಾನ ಹೋಗು ಗುರುವೇ. ಅದ್ರಲ್ಲಿ ಅವ್ನು ಕಿಕ್ ಬರ್ಸ್ತಾವ್ನು ಫಾಸ್ಟ್ ಬಂದು. ನಿಧಾನ ಬಾರು ಗುರು, ಇವನ್ ಕಿಕ್ ಬರ್ಸ್ತಾನೆ. ಸುತ್ತ ಮಿಸ್ಟ್ ಹೇಗಿದೆ ನೋಡಿ ಗಾಯ್ಸ್. ಎಷ್ಟೇ ಆಫ್ ರೋಡ್ ಆದರೂ ವೆದರ್ ಮಾತ್ರ ನಾವು ಹೋಗಿದ್ದ ದಿನ ಸಕ್ಕದಾಗಿತ್ತು ಅಂತ ಹೇಳಬೇಕು. ಇಲ್ಲ ನೋಡು, ಇದು ಯಾರು ಗುರು ಈ ರೇಂಜಿಗೆ ಕಿಕ್ಕು? ಚಟ್ನಿ ಅದು. ಅವ್ರು ನಮ್ಗಿಂತ ಸ್ಟ್ರಗಲ್ ಮಾಡ್ತಿದಾರಲ್ಲಿ. ಓ ಮೈ ಗಾಡ್. ಬಟ್ ನಂದು ಎಲ್ಲ ಪಾರ್ಟ್ಸ್ ಡ್ಯಾಮೇಜ್ ಆಗೋಂಗಿದೆ. ಅಮ್ಮ ದ್ಯಾವಡ, ಅಮ್ಮ ಅಮ್ಮ, ಫ್ರಾಕ್ಚರ್ ಇಂದ ರಿಕವರ್ ಆಗಿ ಏನ್ ಗುಂಡಿ ಗುರು ಇದು. ಇದ್ರ ಮುಂದೆ ಬೆಂಗಳೂರು ಏನೂ ಅಲ್ಲ. ವಾವ್, ಸಖತ್ ಇದೆ. ಅಮ್ಮ ಅಮ್ಮ, ಬೇಕಂತ ಗುಂಡೆಗೆ ಇಳಿಸ್ತಾನೆ. 590 ರೂಪಾಯಿ ಕೊಟ್ಟಿರೋದು ವರ್ತ್ ಅನ್ಸ್ಬೇಕಲ್ಲ. ಹೆವಿ ಗುಂಡಿಗೆ ಇಳಿಸ್ತಾವನೆ.
ದೇವ್ರ ಅಮ್ಮ ಇಲ್ಲಿ ನಾರ್ಮಲ್ ಕಾರ್ ತಂದ್ರೆ ಬರಕ್ಕೆ ಸ್ಯಾಲರಿ ತಂದಿದ್ರೆ ವಾಪಸ್ ಬರ್ತಾ ಇರ್ಲಿಲ್ಲ. ಯಪ್ಪ ಸುತ್ತ ವ್ಯೂ ನೋಡಿ ಸಕ್ಕದಾಗಿದೆ. ಗಾಯ್ಸ್, ನಾನು ಈ ವಿಡಿಯೋಸ್ನೆಲ್ಲ ಶೂಟ್ ಮಾಡ್ತಾ ಇರುವಂಥದ್ದು ಒಂದು ಆ್ಯಕ್ಷನ್ ಕ್ಯಾಮ್ರಾದಿಂದ. ನಿಮಗೆ ಗೊತ್ತಿರುತ್ತೆ ಆ್ಯಕ್ಷನ್ ಕ್ಯಾಮ್ರಾದು ಸ್ಟೆಬಿಲೈಸೇಷನ್ ಎಷ್ಟು ಸಖತ್ತಾಗಿರುತ್ತೆ ಅಂತ. ಈ ಥರ ವೀಡಿಯೋ ಮಾಡುವಾಗಲೂ ಕ್ಯಾಮ್ರಾ ಹೇಗೆ ಶೇಕ್ ಆಗ್ತಿದೆ ಅಂದರೆ ಎಷ್ಟು ಗುಂಡಿ ಇತ್ತು ರೋಡ್ನಲ್ಲಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಹಾರಿಬಲ್ ರೋಡು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ನಿಮಗೆ ಹೆವಿ ಡೀಪ್ ಗುಂಡಿಗಳೇ ಇದ್ದಿದ್ದಲ್ಲಿ ಆ್ಯಕ್ಷನ್ ಕ್ಯಾಮ್ರಾ ಈ ಥರ ಶೇಕ್ ಆಗ್ತಿದೆ ನೋಡಿ. ಈ ಗುಂಡಿ ದೊಡ್ಡ ಗುಂಡಿ. ನೆಕ್ಸ್ಟ್ ಲೆವೆಲ್ ಗುಂಡಿಗಳಿದಾವೆ ಇಲ್ಲಿ. ನಾರ್ಮಲ್ ಕಾರ್ ಅಂತೂ ಬರಲ್ಲ. 90 ರೂಪಾಯಿ ತಗೋತಾರೆ ರೋಡ್ ಮಾಡ್ತದಲ್ವಾ. ಈಗ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ರೋಡ್ ಮಾಡ್ಸಲ್ಲ. ನಿಜವಾಗ್ಲೂ ನಂದೆಲ್ಲ ಬಾಡಿ ಪಾರ್ಟ್ಸ್. ಮಾತ್ರ ಬರ್ಬೇಡಿ. ವಯಸ್ಸಾದವ್ರು ಬಂದ್ರೆ ನಾನು ಹೇಳ್ತೀನಿ ಬರ್ಬೇಡಿ. ಏನು ಕಾಣಿಸ್ತಿಲ್ಲ. ಇವಾಗ ಅವನಿಗೆ ಅಲ್ಲಿ ಮುಂದೆ ಮಿಸ್ಟ್ ಇದ್ರೆ ಅವನಿಗೆ ಗುಂಡಿನೂ ಕಾಣಿಸಲ್ಲ ಡ್ರೈವರಿಗೆ. ಕೊನೆಗೂ ಮುಗಿಸಿದ್ವಿ ಗುರು ಈ ಪೇನ್ಫುಲ್ ಜರ್ನಿನ. ಯಪ್ಪ ಸಾಕಾಗೋಯ್ತು. ಇವರೇ ಗುರು ಹೆವಿ ಡ್ರೈವರು. ನಿಧಾನಕ್ಕೆ ಬರ್ತಾ ಇದೀವಿ ಮೇಡಮ್. ಅವ್ರು ಹೆಂಗ್ ಬಂದ್ರು? ಅವ್ರು ಎಷ್ಟು ಫಾಸ್ಟ್ ಆಗಿ ಬಂದಿದ್ದಾರೆ ನೋಡಿ. ಹೌದೌದು, ನೋಡಿರ್ಬೇಕು ಗಾಡಿಗೆ. ಖಾಲಿ ಗಾಡಿ ಆದ್ರೆ ಇನ್ನೂ ಜಂಪ್ ಆಗುತ್ತೆ. ನೋಡಿದ್ರೆ ಓಕೆ ಅಂತ. ಇನ್ನು ಖಾಲಿ ಗಾಡಿ ಆದ್ರೆ ಇನ್ನೂ ಎತ್ತೆತ್ತು ಹಾಕುತ್ತೆ. ದೇವ್ರೆ 12:30. ಸೊ ಇವಾಗ 11:30ಗೆ ನಾವು ರೀಚ್ ಆಗಿದ್ದೀವಿ. 12:30ಗೆ ವಾಪಸ್ ಬರಬೇಕಂತೆ. ಅವರೇ ವೆಯ್ಟ್ ಮಾಡ್ತಿರ್ತಾರಂತೆ. ನಾವು ಇದೇ ಒಂದು ವೆಹಿಕಲ್ನಲ್ಲಿ ವಾಪಸ್ ಹೋಗಬೇಕು. ಸೊ ಇದು ನಮ್ಮನ್ನು ಸೈಡ್ ಹೊಡ್ಕೊಂಡು ಬಂದಿರುವಂಥ ವೆಹಿಕಲ್ಲು. ನಮ್ಮನ್ನ ಕರ್ಕೊಂಡು ಬಂದವರು ಹೆವಿ ಡ್ರೈವರ್ ಅಂದರೆ ಇವರು ಓವರ್ ಹೆವಿ ಡ್ರೈವರು. ಎತ್ತೆತ್ತು ಹಾಕೊಂಡು ಬಂದಿದ್ದಾರೆ. ಗಾಯ್ಸ್, ಇದು ಏಜ್ ಆದವ್ರಿಗಲ್ಲ. ರೋಡು ಸಿಕ್ಕಾಪಟ್ಟೆ ಹಾರಿಬಲ್ ಆಗಿದೆ. ಅದಾದಮೇಲೆ ನಾವು ನಮ್ಮ ಗಾಡಿನೇ ತರ್ತೀವಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ರೋಡ್ ಮೇಲೆ ಗುಂಡಿಗಳಿದಾವೋ, ಗುಂಡಿಗಳ ಮೇಲೆ ರೋಡ್ ಇದಾವೋ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ನೀವೇನಾದರೂ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡು ಬರ್ತೀರಿ ಅಂತಂದರೆ ನಾನು ನಿಜ ಹೇಳ್ತೀನಿ, ನಮ್ಮಂಥ ಯಂಗ್ ಇರೋರಿಗೆ ಇಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗಲಿಲ್ಲ. ಸೊ ವಯಸ್ಸಿರೋರನ್ನ ಅಪ್ಪಿತಪ್ಪಿ ಕರ್ಕೊಂಡು ಬಂದರೂ ಕೂಡ ನೀವು ವಯಸ್ಸಿರೋರನ್ನ ಅಥವಾ ಮಕ್ಕಳನ್ನ ಒಳಗೂ ಕೂಡ ಸೀಟ್ ಇರ್ತವೆ, ಅಲ್ಲಿ ಕೂರಿಸ್ಕೊಳ್ಳಿ. ಸೊ ಈ ರೀತಿಯಾಗಿ ನಾವು ಹಿಂದೆ ಬಂದು ನಿಂತ್ಕೊಂಡ್ವಲ್ಲ, ಅಲ್ಲಿ ಕೂರಕ್ಕೂ ಆಗೋದಿಲ್ಲ. ನಿಂತಬೇಕು. ಯಾವ ರೇಂಜಿಗೆ ಗುಂಡಿಗಳಿದ್ದಾವೆ ಅಂದರೆ, ಕಮ್ಮಿ ಜನ ಬಂದರೆ ಏನು ಹೇಳ್ತಿದ್ದಾರೆ ಅಂತಂದರೆ, ಕಮ್ಮಿ ಜನಗಳು ಬಂದರೆ ಇನ್ನೂ ಕೂಡ ಎತ್ತು ಹಾಕುತ್ತೆ, ವೆಯ್ಟ್ ಇರೋದಿಲ್ಲ ಗಾಡಿಯೆಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ನನಗೆ ಇವಾಗ ಆ್ಯಕ್ಚುಲಿ ಫಾಲ್ಸ್ ಇದು ಸೌಂಡ್ ಕೇಳಿಸ್ತಾ ಇದೆ. ಸೊ ಹೋಗೋಣ ಅಲ್ಲಿ ಹೇಗಿದೆ ವ್ಯೂ ಅಂತ ನೋಡೋಣ. ಸುತ್ತಲೂ ಕೂಡ ಒಂದು ಕಾಫಿ ಎಸ್ಟೇಟ್ ಇದೆ. ಅದರ ಮಧ್ಯೆ ನಾವು ಒಂದು ಕಾಡು ದಾರಿಲಿ ನಡ್ಕೊಂಡು ಹೋಗ್ತೀವಿ. ಕಾಡು ದಾರಿಯೆಲ್ಲ ಮಧ್ಯ ಎಲ್ಲ ತೋಟ ಇದೆ, ತೋಟದ ದಾರಿ ಅಂತ ಹೇಳಬಹುದು. ಏನು ಹೇಳಿದ್ರು ಗೌರ್ಮೆಂಟಿಗೆ ದುಡ್ಡು ಸಿಗುತ್ತೆ, ನಮಗೆ ಸಿಗಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಆಬ್ವಿಯಸ್ಲಿ ಇದರಲ್ಲಿ ಇವಾಗ ನಾನು ಹೇಳ್ದಂಗೆ 7,000 ಸಮಥಿಂಗ್ ಏನೋ ನಾವು ಪೇ ಮಾಡ್ತೀವಿ ಒಂದು ಟ್ರಿಪ್ಪಿಗೆ ಎಲ್ಲರದು ಸೇರಿ. ಬಟ್ ಅದರಲ್ಲಿ ಆ ಡ್ರೈವರಿಗೆ 3,000 ರುಪೀಸ್ ಬರುತ್ತೆ ಅಂತಂದು ಒಂದು ಟ್ರಿಪ್ಪಿಗೆ. ಕಾಣಿಸ್ತಾ ಇದೆಯಾ? ಬರೀ ನೀರುಗಳೇ ಹರಿತಾ ಇದ್ದಾವೆ. ಆಬ್ವಿಯಸ್ಲಿ ಇದ್ರಲ್ಲಿ ಕಾಣೋದಿಲ್ಲ, ವೈಡ್ ಆ್ಯಂಗಲ್ ಇಟ್ಟಿದ್ದೀನಿ ನಾನು. ಬಟ್ ಒಳ್ಳೆ ಸೌಂಡ್ ಬರ್ತಾ ಇದೆ. ಸೊ ಇಲ್ಲಿ ಫುಲ್ಲು ನೀರೇ ಇದೆ. ಆ್ಯಕ್ಚುಲಿ ನಮ್ಗೆ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ. ಸೊ ತುಂಬ ಜನ ಜಾಗನ ಹುಡುಕ್ತಾ ಇದ್ದಾರೆ ಇಲ್ಲಿ. ಫಾಲ್ಸ್ ನೋಡಿದ್ರೆ ಈ ಕಡೆ ಹೈಟ್ ಇರೋದ್ರಿಂದ ಮೇಲಿಂದನೇ ಬೀಳಬೇಕು ನನ್ನ ಪ್ರಕಾರ. ಬಟ್ ನೋಡೋಣ ಎಲ್ಲಿ ಹೋಗುತ್ತೆ ಈ ದಾರಿ ಅಂತ. ಲೀಚಸ್ ಇರ್ಬೋದು, ಹುಷಾರಾಗಿರ್ಬೇಕು. ಸೊ ಆ್ಯಕ್ಚುಲಿ ಅವಾಗ ಸೌಂಡ್ ಬರ್ತಾ ಇದ್ದಿದ್ದು ಇಲ್ಲೇ, ಇದೇ ಫಾಲ್ಸ್ ಥರ ಸೌಂಡ್ ಬರ್ತಾ ಇದ್ದಿದ್ದು. ಬಟ್ ಅಲ್ಲಿ ನೋಡಿದ್ರೆ ಇದು ಬರ್ತಾ ಇದೆ. ವಾವ್, ಬೆಟ್ಟ ಸಕ್ಕತ್ತಾಗಿ ಇದಾಗ್ತಾ ಇದೆ ಅಲ್ಲಿ. ಐ ಥಿಂಕ್ ಅದೇ ಹೆಬ್ಬೆ ಫಾಲ್ಸು. ಬೆಟ್ಟದಿಂದ ನೀರು ಬೀಳ್ತಾ ಇರೋ ಇದು ಬರ್ತಾ ಇದೆ. ಓಕೆ ಹೋಗೋಣ. ಇದೇ ಫಾಲ್ಸಿಂದ ಬಂದು ಬೀಳ್ದು ಬರ್ತಾ ಇರುವಂಥ ನೀರು. ಹೆವಿ ಸ್ಲಿಪ್ ಆಗುತ್ತೆ ಗೈಸ್. ಹೆವಿ ಲೀಚಸ್ ಕೂಡ ಇದ್ದಾವೆ. ಸೊ ಬರುವಾಗ ಕಾಲಿಗೆ ಡೆಟಾಲ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ. ನನ್ನ ಜೊತೆ ಬರೋರೆಲ್ಲ ಹಾಕಿದ್ದಾರೆ ಡೆಟಾಲು, ಬಟ್ ನಾನು ಮಾತ್ರ ಹಾಕಿಲ್ಲ. ಬಟ್ ಆಲ್ರೆಡಿ 2 ಲೀಚಸ್ ಕಚ್ಚಿದಾವೆ ನನಗೆ ಆವಾಗ. ಬಟ್ ಏನು ಮಾಡೋದು,
ಆ ಲೀಚಸ್ ಯಾವ ಥರ ಇತ್ತಂದರೆ ಕಚ್ಚಿದ ತಕ್ಷಣ ಹೆವಿ ತುರ್ಸಕ್ಕೆ ಸ್ಟಾರ್ಟ್ ಆಯಿತು. ಒಂದಂತೂ ಸತ್ಯ, ಇಲ್ಲಿ ನೀರು ಮಾತ್ರ ಹೆವಿ ಕೋಲ್ಡ್ ಇರುತ್ತೆ. ನಿಮಗೆ ಕೇಳಿಸ್ತಾ ಇದೆಯಾ ನೀರಿನ ಶಬ್ದ? 3 ಹೊತ್ತು ಹೀಗೆ ಇರುತ್ತೆ ಈ ಒಂದು ದಟ್ಟವಾದ ಕಾಡಿನಲ್ಲಿ. ಇದೇ ನೀರು ಜಲಪಾತದಿಂದ ಬರ್ತಿರುವಂಥದ್ದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ನೀರು. ಅಲ್ಲೇ ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ವಾವ್, ಆಸಮ್, ಸಕ್ಕತ್ತಾಗಿದೆ. ವಾವ್, ಬ್ಯೂಟಿ. ಅಣ್ಣ ಹೋಗ್ಬೋದು ಅಲ್ಲಿ ತನಕ? ಬರ್ತಿದ್ದಾರೆ. ವಾವ್, ಆಸಮ್. ನಿಜ ಹೇಳ್ತೀನಿ, ಆಕ್ಷನ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಸಕ್ಕತ್ತಾಗಿದೆ. ವೆಲ್, ನಾವಿವಾಗ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಈ ಹೆಬ್ಬೆ ಫಾಲ್ಸನ್ನು. ಆಸಮ್ ಆಗಿತ್ತು. 590 ರುಪೀಸ್ ಏನು ಕೊಡ್ತೀವಿ ವರ್ತ್ ಅಂತ ಅನಿಸ್ತು. ಸ್ಟಾರ್ಟಿಂಗ್ ಬರೋದಕ್ಕಿಂತ ಮುಂಚೆ ಇಷ್ಟೊಂದು ಕೊಡಬೇಕಾ ಅಂತೆಲ್ಲ ನಮಗೆ ಅನಿಸುತ್ತೆ. ಅದಲ್ಲದೆ ಇವಾಗ ಮತ್ತೆ ಆ ಒಂದು ಜೀಪಲ್ಲಿ ವಾಪಸ್ ಹೋಗಬೇಕು. 12 ಕಿಲೋಮೀಟ್ರ್ ಹೋಗಬೇಕು. ವರ್ಸ್ಟ್ ರೋಡ್. ಅದೇ ಇವಾಗ ದೊಡ್ಡ ವಿಷಯ ಇರುವಂಥದ್ದು. ಬಟ್ ನಾನು ನಿಜವಾಗ್ಲೂ ಹೇಳ್ತೀನಿ, ಸಕ್ಕತ್ತಾಗಿದೆ. ಒಳ್ಳೆ ಫೀಲ್ ಬರುತ್ತೆ. ಯಾವುದೇ ಒಂದು ರೈನ್ ಕೋಟ್ ಇರಲಿ ನಿಮ್ಮದು, ನೀವು ಕಂಪ್ಲೀಟಾಗಿ ವೆಟ್ ಆಗ್ತೀರಾ. ಕಂಪ್ಲೀಟಾಗಿ ಒದ್ದೆ ಆಗ್ತೀರಾ. ಅದೇ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ. ಹೋಗುವಾಗ ಎಷ್ಟು ಸುಸ್ತಾಗಿತ್ತೋ, ಆ ಫಾಲ್ಸ್ ನೋಡಿದ ತಕ್ಷಣ ಎಲ್ಲದೂ ಕೂಡ ಕ್ಲಿಯರ್ ಆಗೋಯ್ತು. ಬಟ್ ಇವಾಗ ವಾಪಸ್ ಹತ್ಕೊಂಡು ಬರ್ತಾಯಿದ್ದೀವಿ. ಇದು ಒಂಥರ ಮಿನಿ ಟ್ರೆಕ್ಕಿಂಗ್ ಥರನೇ ಇದೆ. 800 ಮೀಟರ್ಸ್ ದೂರ ಇದೆಯಂತ ಇದು. ಅಲ್ಲಿ ಎಲ್ಲಿ ಜೀಪ್ ನಿಲ್ಸಿರ್ತಾರೆ ಅಲ್ಲಿಂದ 800 ಮೀಟರ್ಸ್ ದೂರ ಇದೆ. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. 590 ರುಪೀಸ್ ವರ್ತ್. ಅದು ಅಲ್ಲದೆ ಅಷ್ಟು ಹೊಡಿತಿರೋ ನೀರಿನಲ್ಲಿ ಒಬ್ಬ ಗಾರ್ಡ್ ಅಲ್ಲೇ ಕೂತಿರ್ಬೇಕು ಗುರು. ಅದು ಹೆಂಗೆ ಇಡೀ ದಿನ ಕೂತಿರ್ತಾನೋ ನನಗಂತೂ ಗೊತ್ತಿಲ್ಲ. ಸೊ ನಮಗೆ ಕೈಲಾದ ಸಹಾಯ ಧನವನ್ನು ಕೊಟ್ಟು ಬಂದಿದ್ದೀವಿ. ಹಾಗೆ ಊಟನ ಕೊಡೋದಕ್ಕೆ ಹೇಳಿದ್ದಾರೆ. ಅಂದರೆ ಡೊನೇಷನ್ ಆಗಲ್ಲ, ಅಲ್ಲಿ ನಮ್ಮದು ಡ್ರೈವರ್ ಯಾರಿದ್ದಾರೆ ಅವರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳಿದ್ದಾರೆ ಊಟನ ಕಳಿಸ್ಕೊಡೋದಕ್ಕೆ. ಸೊ ಅವರಿಗೆ ಊಟ ಕೂಡ ಅಲ್ಲಿಂದ ಮೇನ್ ಎಲ್ಲಿ ನಾವು ಗೇಟ್ ಇತ್ತು ಅಲ್ಲಿಂದ ಹೋಗುತ್ತೆ. ಓಕೆ, ನೆಕ್ಸ್ಟ್ ಏನು ಪ್ಲ್ಯಾನು ಏನು ಅಂತ ಮುಂದೆ ಗೊತ್ತಾಗುತ್ತೆ. ವೀಡಿಯೋದಲ್ಲಿ ಹೀಗೆ ನೋಡ್ತಾ ಇರಿ. ಸೊ ಇವಾಗ ಜೀಪ್ ಒಳಗೆ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಐ ಥಿಂಕ್ ಒಮ್ಮೆ ಆ ಕಡೆ ಹಿಂದೆ ಕೂತ್ಕೊಂಡು ನಿಂತ್ಕೊಂಡು ಬಂದವರು ವಾಪಸ್ ಹೋಗುವಾಗಂತೂ ಅಲ್ಲಿ ಹೋಗಲ್ಲ ಅನಿಸುತ್ತೆ. ಅಷ್ಟು ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಹಾರಿಬಲ್ ಇಲ್ಲ. ಸೊ ಇವ್ರಿಗೆ ಇಷ್ಟ ಇದೆ ಆ ರೀತಿಯಾಗಿ ಕೂತ್ಕೊಂಡು ಹೋಗುವಂಥದ್ದು. ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಬಟ್ ಬೂಸ್ಟ್ ಆಗಿಬಿಟ್ಟಿದ್ದೀನಿ ನಾನು. ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಣ್ಣ. ಅದಕ್ಕೆ ಮುಂದೆ ಕೂತ್ಕೊಂಡು ಈ ರೀತಿಯಾಗಿ ಯಾವುದಾದ್ರೂ ಒಂದು ಗಾಡಿ ಮುಂದೆಯಿಂದ ಬರ್ತಾ ಇದೆ ಅಂತಂದರೆ ಎಲ್ಲ ಕಡೆ ಸೈಡ್ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಮೊದಲೇ ಗೊತ್ತಾಗಿ ಈ ರೀತಿಯಾಗಿ ಸೈಡ್ ಕೊಡ್ತಾರೆ ಅವರು. ಇಲ್ಲಿಗೆ ನಮ್ಮದು ಹೆಬ್ಬೆ ಫಾಲ್ಸ್ನ ಟ್ರಿಪ್ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ನಾವು ಅಲ್ಲೇ ಒಂದು ಘಾಟನ್ನು ಇಳಿದ್ಬಿಟ್ಟು ಕಲ್ಲತ್ಗಿರಿ ಫಾಲ್ಸಿಗೆ ಹೋಗ್ತೀವಿ. ಅದು ಮುಂದಿನ ಭಾಗದಲ್ಲಿ ಬರುತ್ತೆ. ವೆಯ್ಟ್ ಫಾರ್ ಪಾರ್ಟ್ 3. ಓ, ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇದೆ.